ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇಂದಿನ ನಿತ್ಯ ಪಂಚಾಂಗವನ್ನ ನೋಡೋದಾದ್ರೆ, ಇಂದು ಸೂರ್ಯೋದಯ ಬೆಳಿಗ್ಗೆ 5:56ರಿಂದ ಸೂರ್ಯಾಸ್ತ ಸಂಜೆ 6:47. ಇಂದಿನ ನಿತ್ಯ ನಕ್ಷತ್ರ ಸ್ವಾತಿ ನಕ್ಷತ್ರ. ರಾಹುಕಾಲ ಮಧ್ಯಾಹ್ನ 1:30ರಿಂದ 3, ಗುಳಿ ಕಾಲ ಬೆಳಗ್ಗೆ 9ರಿಂದ 10:30, ಯಮಗಂಡ ಕಾಲ ಬೆಳಗ್ಗೆ 6ರಿಂದ 7:30. ಇನ್ನ ಆಭರಣ ಪ್ರಿಯರಿಗೆ ಇಂದಿನ ರೇಟ್ ಅನ್ನ ನೋಡೋದಾದ್ರೆ, 22 ಕ್ಯಾರೆಟ್ ಆಭರಣ ಚಿನ್ನ 1 ಗ್ರಾಮ್ ದರ 13,230. 24 ಕ್ಯಾರೆಟ್ ಗಟ್ಟಿ ಚಿನ್ನ 1 ಗ್ರಾಮ್ ದರ 14,443. 1 ಕೆಜಿ ಬೆಳ್ಳಿ ದರ 2,45,000. GST ಪ್ರತ್ಯೇಕ. ನೋಡಿ, ಒಂದು ಒಳ್ಳೆ ಮಾತನ್ನ ನೋಡ್ಕೊಂಡು ಹೋಗೋದಾದ್ರೆ, APJ ಅಬ್ದುಲ್ ಕಲಾಂ ಅವರು ಹೇಳಿರ್ತಕ್ಕಂಥದ್ದು, ಪದವಿ ಅಂತಕ್ಕಂಥದ್ದು ಬರೀ ಒಂದು ಪೇಪರ್ ಅಲ್ಲ, ಅದು ಕಾಗದ ಅಲ್ಲ, ಅದೊಂದು ನೈಜವಾದ ಶಿಕ್ಷಣ. ಅಂದ್ರೆ ನಾವು ಹೇಗೆ ವರ್ತಿಸ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ. ಹೌದು, ನಾವೇನೇ ಒಂದು ಡಿಗ್ರಿಯನ್ನ ತಗೋಬಹುದು, ಏನೇ ಪದವಿಯನ್ನ ತಗೋಬಹುದು, ಆದ್ರೆ ಸಮಾಜದಲ್ಲಿ ನಾವು ಹೇಗೆ ವರ್ತಿಸ್ತೀವಿ ಅನ್ನೋದ್ರ ಮೇಲೆ ಆ ಪದವಿಯನ್ನ ತಗೊಂಡಿದ್ದಕ್ಕೆ ಒಂದು ಸಾರ್ಥಕತೆ ಅಂತಕ್ಕಂಥದ್ದು ಸಿಗತ್ತೆ. ಹಾಗೆ ಇವತ್ತಿನ ಸುದ್ದಿ ಸಮಾಚಾರವನ್ನ ನೋಡೋದಾದ್ರೆ ನೋಡಿ, ಜುಲೈ 1ರಿಂದ ಹೊಸ ರೂಪದ ಉದ್ಯೋಗ ಖಾತ್ರಿ ಯೋಜನೆ ಜಾರಿ. ರಾಜ್ಯಕ್ಕೆ 3,806 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ. ಆದರೂ ಕೂಡ ಸಿಎಂ ಸಮ್ಮತಿ. ಹೌದು, ಉದ್ಯೋಗ ಕಡಿತಕ್ಕೆ ಆಕ್ಷೇಪ. ಹೊಸ ಯೋಜನೆ ಅಡಿ ಕೃಷಿ ಚಟುವಟಿಕೆಗಳ ಅವಧಿಯಲ್ಲಿ ಒಟ್ಟು 60 ದಿನಗಳ ಕಾಲ ಉದ್ಯೋಗ ನೀಡಬಾರದು ಎಂಬ ಕೇಂದ್ರದ ಷರತ್ತಿಗೆ ರಾಜ್ಯ ಸರ್ಕಾರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಪ್ರಸ್ತುತ ಕೃಷಿ ಯಾಂತ್ರೀಕರಣದಿಂದಾಗಿ ಬೇಸಾಯದ ಸಮಯದಲ್ಲೂ ಗ್ರಾಮೀಣ ಜನರಿಗೆ ಕೆಲಸ ಸಿಗುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ 60 ದಿನ ಉದ್ಯೋಗ ಕಡಿತಗೊಳಿಸುವುದು ಬಡವರ ಅನ್ನ ಕಸಿದುಕೊಂಡಂತೆ ಎಂದು ಸಚಿವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2006ರಿಂದ ಇಲ್ಲಿಯವರೆಗೆ ಮನರೇಗಾ ಅಡಿ ಕೇಂದ್ರ 50,492 ಕೋಟಿ ರೂಪಾಯಿ ನೀಡಿದ್ದರೆ ರಾಜ್ಯ ಕೇವಲ 4,821 ಕೋಟಿ ರು ಮಾಡಿತ್ತು. ಆದರೆ ಈಗ ಒಂದೇ ವರ್ಷಕ್ಕೆ 3,806 ಕೋಟಿ ಭರಿಸುವ ಸ್ಥಿತಿ ಬಂದಿದೆ. ಆದರೂ ಬಡವರು, ಮಹಿಳೆಯರು ಮತ್ತು ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗಬಾರದು ಎಂದು ಸಿಎಂ ಈ ವೆಚ್ಚಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಇದರಡಿ ಯಾರೇ ಉದ್ಯೋಗಕ್ಕೆ ಬೇಡಿಕೆ ಸಲ್ಲಿಸಿದರೂ ಅರ್ಹರಿಗೆ ಉದ್ಯೋಗ ನೀಡಲು ಸರ್ಕಾರ ಸಿದ್ಧವಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ನೋಡಿ, ಹೊಸ ಯೋಜನೆಯಡಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಒಟ್ಟು 5,709 ಕೋಟಿ ಹಂಚಿಕೆ ಮಾಡಿದ್ದು, ರಾಜ್ಯ ಸರ್ಕಾರ ತನ್ನ ಪಾಲಿನ 3,806 ಕೋಟಿ ರು ಭರಿಸಬೇಕಾಗುತ್ತದೆ ಎಂದು ಸಚಿವ ಈಶ್ವರ್ ಖಂಡ್ರೆ ವಿವರಿಸಿದ್ದಾರೆ. ಏನಪ್ಪಾ ಅಂತಂದ್ರೆ, ಬೆಂಗಳೂರು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಬದಲಿಗೆ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಹೊಸ ರೂಪದ ವಿಬಿಜಿ ರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜುಲೈ 1ರಿಂದ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕೇಂದ್ರದ ಏಕಪಕ್ಷೀಯ ತೀರ್ಮಾನ ಮತ್ತು ಯೋಜನೆಯ ಕಠಿಣ ಷರತ್ತುಗಳನ್ನು ತೀವ್ರವಾಗಿ ವಿರೋಧಿಸಿದ್ದರೂ ಬಡವರ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿ 3,806 ಕೋಟಿ ರು ಹೆಚ್ಚುವರಿ ಆರ್ಥಿಕ ಹೊರೆಯನ್ನ ಭರಿಸಲು ರಾಜ್ಯ ಸರ್ಕಾರ ಸಮ್ಮತಿಸಿದೆ. ನೋಡಿ, ಇಲ್ಲೊಂದು ಸುದ್ದಿ. ಉಚಿತ ಬಸ್ ಪಾಸ್ಗೆ ಮಕ್ಕಳ ಪರದಾಟ. ಪರ್ಯಾಯ ವ್ಯವಸ್ಥೆಗೆ ವಿದ್ಯಾರ್ಥಿಗಳ ಆಗ್ರಹ. ಪ್ರಸಕ್ತ ಸಾಲಿನ ಬಸ್ ಪಾಸ್ ಸಿಗುವವರೆಗೂ ವಿದ್ಯಾರ್ಥಿಗಳು ತಮ್ಮ ಹಳೆಯ ಬಸ್ ಪಾಸ್ ಮತ್ತು ಈ ವರ್ಷದ ಕಾಲೇಜು ಶುಲ್ಕದ ರಸೀದಿ ತೋರಿಸಿ ಉಚಿತ ಪ್ರಯಾಣಕ್ಕೆ ಸರ್ಕಾರ ಅವಕಾಶ ನೀಡಬೇಕು. ಸಾರಿಗೆ ಸಂಸ್ಥೆಗಳಿಗೆ ಈ ಕುರಿತು ತಕ್ಷಣ ಆದೇಶ ಹೊರಡಿಸಿದರೆ ಎಷ್ಟೋ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಿಂದುಳಿಯುವುದು ತಪ್ಪುತ್ತದೆ ಅಂತ ಹೇಳಿ ಇಲ್ಲಿ ಕೋರ್ಕೋತಾ ಇದ್ದಾರೆ ವಿದ್ಯಾರ್ಥಿಗಳು. ಆರಂಭದಲ್ಲಿ ಅರ್ಜಿ ಸಲ್ಲಿಸಲು ಮುಂದೆ ಬಾರದ ವಿದ್ಯಾರ್ಥಿಗಳು ಈಗ ಏಕಾಏಕಿ ಅರ್ಜಿ ಹಾಕುತ್ತಿರುವುದರಿಂದ ಒತ್ತಡ ಹೆಚ್ಚಾಗಿದೆ. ಇದುವರೆಗೆ 64,000 ಪಾಸ್ ವಿತರಿಸಲಾಗಿದೆ. ರಸೀದಿ ನೋಡಿ ಪ್ರಯಾಣಕ್ಕೆ ಅವಕಾಶ ನೀಡೋದಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ವಾಯುವ್ಯ ಸಾರಿಗೆ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಹೇಳಿದ್ದಾರೆ. ಆರ್ಥಿಕ ಹೊರೆ ಏನಂತಂದ್ರೆ, ಸರ್ಕಾರ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಸ್ ಪಾಸ್ ನೀಡುತ್ತಿದೆ. ಆದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕಾಲೇಜು ತಲುಪಲು 2 ರಿಂದ 3 ಬಸ್ ಬದಲಾಯಿಸಬೇಕಿದೆ. ಧಾರವಾಡದ ಹಳ್ಳಿಯೊಂದರಲ್ಲಿ ಹಳಿಯಾಳ ಹೋಗುವ ವಿದ್ಯಾರ್ಥಿಗಳು ದಿನಕ್ಕೆ 150 ರಿಂದ 200 ರೂಪಾಯಿ ಬಸ್ ಪ್ರಯಾಣಕ್ಕೆ ವ್ಯಯಿಸಬೇಕಾಗಿದೆ. ಪ್ರತಿದಿನ ಇಷ್ಟು ಹಣ ಕೊಡುವ ಸಾಧ್ಯವಾಗದೆ ಪೋಷಕರು ಮಕ್ಕಳನ್ನ ಮನೆಯಲ್ಲಿ ಉಳಿಸಿಕೊಳ್ಳುತ್ತಿದ್ದು ಮಕ್ಕಳ ಕಲಿಕೆ ಕುಂಠಿತಗೊಳ್ಳುತ್ತಿದೆ. ಇನ್ನೂ ಲಕ್ಷಾಂತರ ಪಾಸ್ಗಳು ಬಾಕಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯ ಧಾರವಾಡ, ಹಾವೇರಿ, ಗದಗ, ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮೇ 29ರಿಂದ ಜೂನ್ 24ರವರೆಗೆ ಒಟ್ಟು 93,402 ಅರ್ಜಿಗಳು ಬಂದಿವೆ. ಈ ಪೈಕಿ ಕೇವಲ 64,871 ಪಾಸ್ಗಳು ಮಾತ್ರ ವಿತರಿಸಿದ್ದಾರೆ. ಇನ್ನ 4,881
ಅರ್ಜಿಗಳು ತಿರಸ್ಕೃತಗೊಂಡಿದೆ. ಉಳಿದ ಸಾವಿರಾರು ಅರ್ಜಿಗಳು ಇನ್ನು ಪರಿಶೀಲನೆಯಲ್ಲೇ ಇದೆ. ಇನ್ನ ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಇಂದು ಟಿಬಿ ಡ್ಯಾಂ ನೂತನ ಕ್ರಸ್ಟ್ ಗೇಟ್ ಲೋಕಾರ್ಪಣೆ. ಇಂದು ನೂತನ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ವಿದ್ಯುತ್ ದೀಪಾಲಂಕಾರದಲ್ಲಿ ಜಗಮಗಿಸುತ್ತಿರುವ ತುಂಗಭದ್ರಾ ಜಲಾಶಯ. ಹೊಸಪೇಟೆ, ವಿಜಯನಗರ, ಕಲ್ಯಾಣ ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ರೈತ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ನೂತನ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಜೂನ್ 25ರಂದು ಬೆಳಗ್ಗೆ 10 ಗಂಟೆಗೆ ಜಲಾಶಯದ ಆವರಣದಲ್ಲಿ ನೆರವೇರಲಿದೆ. ಬಳಿಕ ಬೆಳಗ್ಗೆ 11ಕ್ಕೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ನೋಡಿ, ಇಲ್ಲೊಂದು ಸುದ್ದಿ. ರಜೆಯಲ್ಲೂ ಬೆಸ್ಕಾಂ ಓಪನ್. ಯಾಕಂದ್ರೆ ಓಸಿ ವಿನಾಯಿತಿಗೆ. ಬೆಂಗಳೂರು, ರಾಜ್ಯ ಸರ್ಕಾರ ನಿರ್ದಿಷ್ಟ ಮಿತಿಯೊಳಗೆ ವಸತಿ ಕಟ್ಟಡಗಳಿಗೆ ಶಾಶ್ವತ ವಿದ್ಯುತ್ ಸಂಪರ್ಕ ಪಡೆಯಲು ಸ್ವಾಧೀನಾನುಭವ ಪ್ರಮಾಣ ಪತ್ರ ಅಂದ್ರೆ ಓಸಿ ಒದಗಿಸುವುದರಿಂದ ಒಂದು ಬಾರಿಯ ಕ್ರಮಕ್ಕೆ ವಿನಾಯಿತಿ ನೀಡಿ ಅರ್ಜಿ ಸಲ್ಲಿಕೆಗೆ ಮತ್ತಷ್ಟು ಕಾಲಾವಕಾಶ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅಂತೇಳಿ ಸಿಬ್ಬಂದಿ ಸರ್ಕಾರಿ ರಜೆ ದಿನದಲ್ಲೂ ಕಾರ್ಯನಿರ್ವಹಿಸಬೇಕೆಂದು ಬೆಸ್ಕಾಂ ಆದೇಶ ಹೊರಡಿಸಿದೆ. ಅರ್ಜಿ ಸಲ್ಲಿಕೆಗೆ ಕಾಲಾವಕಾಶ ಕಡಿಮೆ ಇದೆ. ಮತ್ತೊಂದೆಡೆ ಈ ಅವಧಿಯಲ್ಲಿ 4 ದಿನ ಸರ್ಕಾರಿ ರಜೆಗಳಿವೆ. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆಯನ್ನ ತಪ್ಪಿಸೋದಕ್ಕೋಸ್ಕರ ಸರ್ಕಾರಿ ರಜಾ ದಿನಗಳಲ್ಲೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿ ಬೆಸ್ಕಾಂ ಪ್ರಧಾನ ವ್ಯವಸ್ಥಾಪಕರು ಆಡಳಿತದಲ್ಲಿ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ಇಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನವನ್ನ ಕರೆದಿದ್ದಾರೆ. ಶಿವಮೊಗ್ಗ, ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಲಿಂಕ್ ಅಲ್ಲಿ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. 2027ರ ಜನವರಿ 1 ಕೊನೆಯ ದಿನವಾಗಿದೆ. ಹೆಚ್ಚಿನ ಮಾಹಿತಿಗೆ ಭದ್ರಾವತಿಯ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೋಡಿ, ಅಡಕೆಗೆ ಆತಂಕ ತಂದ ಕಲಬೆರಕೆ. ಏನಂತಂದ್ರೆ, ಅಡಿಕೆಯ ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಮಹಾರಾಷ್ಟ್ರದಲ್ಲಿ ರಾಜ್ಯದ ಲಾರಿಗಳನ್ನ ಹಿಡಿಯಲಾಗುತ್ತಿದೆ. ಕೆಲವು ವ್ಯಾಪಾರಿಗಳು ರಾಸಾಯನಿಕ ಬಣ್ಣಗಳನ್ನ ಬಳಸಿ ಅಡಕೆಗೆ ಕೆಟ್ಟ ಹೆಸರು ಬರುವಂತೆ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳಬೇಕು, ಇಲ್ಲವಾದಲ್ಲಿ ದೊಡ್ಡ ಆಪತ್ತನ್ನ ಎದುರಿಸಬಹುದು ಅಂತ. ಅಂದ್ರೆ ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಿಂದ ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಹೊಸದಿಲ್ಲಿ ಮಾರುಕಟ್ಟೆಗೆ ಸಾಗಿಸಲಾಗುತ್ತಿದ್ದ ಅಡಿಕೆ ತುಂಬಿದ ಲಾರಿಗಳನ್ನ ಮಹಾರಾಷ್ಟ್ರದ ಆಹಾರ ಮತ್ತು ಔಷಧ ಆಡಳಿತ ಇಲಾಖೆಯ ಗುಣಮಟ್ಟ ಪರಿಶೀಲನೆಯಲ್ಲಿ ನೆಪದಲ್ಲಿ ತಡೆ ಹಿಡಿದಿದೆ. ಬೀಡ್, ನಾಂದೇಡ್, ಔರಂಗಾಬಾದ್, ನಾಗ್ಪುರ, ಧುಳೆ, ಹಿಂಗೋಲಿ ಮತ್ತು ಇತರ ಜಿಲ್ಲೆಗಳಲ್ಲಿ 70ಕ್ಕೂ ಹೆಚ್ಚು ಲಾರಿಗಳನ್ನು ತಡೆ ಹಿಡಿಯಲಾಗಿದೆ. ಇವುಗಳಲ್ಲಿ ಕೆಲ ವರ್ತಕರು ಅಡಿಕೆ ಅಲ್ಲದೆ ಪ್ರತಿಷ್ಠಿತ ಅಡಿಕೆ ಬೆಳೆಗಾರರ ಸಹಕಾರ ಸಂಘಗಳಾದ ಮಾಮ್ಕೋಸ್, ಕ್ಯಾಂಪ್ಕೋ ಲಾರಿಗಳು ಇವೆ. ಒಂದೊಂದು ಲಾರಿಯಲ್ಲಿ 1.50 ಕೋಟಿ ರೂ.ಗೂ ಅಧಿಕ ಮೌಲ್ಯದ ಅಡಿಕೆ ದಾಸ್ತಾನು ಇದ್ದು, ಅಡಿಕೆ ಸಹಕಾರ ಸಂಘಗಳು, ವ್ಯಾಪಾರಿಗಳು ಮತ್ತು ಲಾರಿ ಮಾಲೀಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೋಡಿ, ಇಲ್ಲೊಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಯಚೂರಲ್ಲಿ ಸಿರವಾರ ಅಂತಕ್ಕಂಥ ಊರಲ್ಲಿ ಕರೆಂಟ್ ಕಟ್ ಮಾಡಿದಕ್ಕೆ ಬೆಸ್ಕಾಂ ಕಚೇರಿಗೆ ಬೆಂಕಿ ಹಚ್ಚಿದ್ದಾನೆ. ಬಿಲ್ ಬಾಕಿ ಹಿನ್ನೆಲೆಯಲ್ಲಿ ಮನೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದರೆ ಆಕ್ರೋಶಗೊಂಡ ವ್ಯಕ್ತಿ ಏನ್ ಮಾಡಿದ್ದಾನೆ, ಮಲ್ಲಟ ಅಂತಕ್ಕಂಥ ಗ್ರಾಮದ ಬೆಸ್ಕಾಂ ಕಚೇರಿಗೆ ಮಂಗಳವಾರ ಬೆಂಕಿ ಹಚ್ಚಿದ್ದಾನೆ. ಅಲ್ಲಿನ ಸಿಬ್ಬಂದಿ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆ. ಹೊಸೂರು ಗ್ರಾಮದ ಆರೋಪಿ ಶಿವಪ್ಪನನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರೆ ಬೆಸ್ಕಾಂ ಸಿಬ್ಬಂದಿ ರಿಚರ್ಡ್ ಹಾಗೂ ಲಿಂಗಪ್ಪ ಮೇಲೆ ಹಲ್ಲೆ ನಡೆಸಿದ್ದಾನೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರಿಂದ ಕಚೇರಿಯ ಕಂಪ್ಯೂಟರು, ಟೇಬಲ್, ದಾಖಲೆಗಳು ಸೇರಿ ಹಲವು ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಬೆಸ್ಕಾಂ ಸಿಬ್ಬಂದಿ ರಿಚರ್ಡ್ ನೀಡಿದ ದೂರು ಆಧರಿಸಿ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಮುಂದಿನ ವಿಚಾರವನ್ನ ನೋಡೋದಾದ್ರೆ, ನೋಡಿ, ಇಲ್ಲೊಂದು ಒಳ್ಳೆ ವಿಚಾರ. ನಿವೇಶನದ ಬದಲು ಸೂರು ಕೊಡಿ ಎಂದ ಸಿಎಂ. ನೋಡಿ, ಹಲವು ವರ್ಷಗಳ ಹಿಂದೆಯೇ ಮನೆಗಾಗಿ ಅರ್ಜಿ ಸಲ್ಲಿಸಿದವರು ಇನ್ನೂ ನಿರೀಕ್ಷೆಯಲ್ಲೇ ಇದ್ದಾರೆ. ಠೇವಣಿ ಪಾವತಿಸಿದ್ದಾರೆ. ಈ ಅರ್ಜಿಗಳ ಮೇಲೆ ಹಿಂದಿನ ಸರ್ಕಾರದ ವಸತಿ ಸಚಿವರಾಗಿದ್ದ ವಿ ಸೋಮಣ್ಣ ಅವರ ಫೋಟೋ ಕೂಡ ಇದೆ. ಆ ಅರ್ಜಿದಾರರಿಗೆ ಈವರೆಗೆ ಮನೆ ಹಂಚಿಕೆ ಆಗಿಲ್ಲ. ಅವರೆಲ್ಲ ಇನ್ನು ಎಷ್ಟು ವರ್ಷ ಕಾಯಬೇಕು? ತ್ವರಿತವಾಗಿ ಹಂಚಿಕೆ ಮಾಡಲು ಕ್ರಮ ವಹಿಸಬೇಕು ಎಂದು ಸಿಎಂ ಸೂಚನೆ ನೀಡಿದ್ದಾರೆ. ಅಂದ್ರೆ ಮುಂಬೈ ಮಾದರಿಯ ಅಧ್ಯಯನ ನಡೆಸಿ ಲಾಟರಿ ಮೂಲಕ ಅರ್ಹರ ಆಯ್ಕೆ ಮಾಡಿ. ಅಂದ್ರೆ ರಾಜ್ಯದಲ್ಲಿ ಬಡವರಿಗೆ ನಿವೇಶನ ಬದಲಿಗೆ ಸುಸಜ್ಜಿತ ಸೂರು ಕಲ್ಪಿಸಲು ಆದ್ಯತೆ ನೀಡಬೇಕು. ಮುಂಬೈ ಮಾದರಿಯ ಅಧ್ಯಯನ ನಡೆಸಿ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಕೊಳೆಗೇರಿಗಳ ಅಭಿವೃದ್ಧಿ ವರದಿ ಸಲ್ಲಿಸಬೇಕು. ಹರಾಜು ಬದಲಿಗೆ ಲಾಟರಿ ಮೂಲಕ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಮನೆ ಹಂಚಿಕೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಸತಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ನೋಡಿ, ಇಲ್ಲೊಂದು ವಿಶೇಷ ಸುದ್ದಿ. ಬೆಂಗಳೂರು ಗ್ರಾಮಾಂತರ.
ಹೊಸಕೋಟೆ ತಾಲೂಕು ಸೂಲೆಬೆಲೆ ಹೋಬಳಿ ಬೆಂಡಿಗಾನಹಳ್ಳಿ ಗ್ರಾಮದ ಮಾಜಿ ಸಚಿವ ಬಿಎನ್ ಬಚ್ಚೇಗೌಡ, ಶಾಸಕ ಶರತ್ ಬಚ್ಚೇಗೌಡರ ಕುಟುಂಬದ ಹೆಸರಾಂತ ವ್ಯಕ್ತಿ ಬಿವಿ ಸತೀಶ್ ಗೌಡರು ವ್ಯವಸಾಯದ ಜತೆಗೆ 100 ಹಸುಗಳನ್ನ ಸಾಕಿ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ. ಬೇರೆ ಬೇರೆ ರಾಜ್ಯದ ವಿವಿಧ ತಳಿಯ ರಾಸುಗಳು ಇವರ ಮನೆಯಲ್ಲಿವೆ. ಪಂಜಾಬ್ ರಾಜ್ಯದಿಂದ ತರಿಸಿದ HF ತಳಿಯ ರಾಸು ಮಂಗಳವಾರ ರಾತ್ರಿ 2 ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ. ತಾವು ಸಾಕುತ್ತಿರುವ ರಾಸುಗಳಿಂದ ಬಿವಿ ಸತೀಶ್ ಗೌಡ ಅವರು ಪ್ರತಿನಿತ್ಯ 1,000 ಲೀಟರ್ ಹಾಲನ್ನ ಒಕ್ಕೂಟಕ್ಕೆ ಪೂರೈಕೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಒಕ್ಕೂಟಕ್ಕೆ ಹೊಸಕೋಟೆ ಭಾಗದಿಂದ ಆಯ್ಕೆಯಾದ ನಿರ್ದೇಶಕರ ಪೈಕಿ ಇಲ್ಲಿಯವರೆಗೂ ಯಾವ ನಿರ್ದೇಶಕರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಕ್ಕೂಟಕ್ಕೆ ಹಾಲು ಪೂರೈಕೆ ಮಾಡಿರಲಿಲ್ಲ. ಇಲ್ಲೊಂದು ಬೇಜಾರಿನ ಸುದ್ದಿ ಏನಪ್ಪಾ ಅಂದ್ರೆ, ಎಲ್ಲರೂ ಬೆಳಗ್ಗೆನೆ ಟಿವಿಯಲ್ಲಿ ಆ ನ್ಯೂಸ್ ಅನ್ನ ನೋಡಿರ್ತೀರಾ. ಒಂದೇ ಕುಟುಂಬದ 5 ಜಲ ಸಮಾಧಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಊರು, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಮುಳುಗಿ ಹೋಗಿ ಒಂದೇ ಕುಟುಂಬದ 5 ಮಂದಿ ಜಲ ಸಮಾಧಿಯಾಗಿದ್ದಾರೆ. ಬುಧವಾರ ಪ್ರವಾಸಕ್ಕೆ ಬಂದಿದ್ದ 6 ಜನರಲ್ಲಿ ಒಬ್ಬರಷ್ಟೇ ಬದುಕುಳಿದಿದ್ದಾರೆ. ಇವರು ಮಧ್ಯಾಹ್ನ 3:30ಕ್ಕೆ ಮುತ್ತತ್ತಿಗೆ ಆಗಮಿಸಿದ್ದ ಇವರು ಮುತ್ತತ್ತಿ ರಾಯಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ಬಳಿಕ ಸಂಜೆ 4:45 ಸಮಯದಲ್ಲಿ ಕಾವೇರಿ ನದಿ ಬಳಿಗೆ ತೆರಳಿದ್ದಾರೆ. ಈ ವೇಳೆ ಕಾವೇರಿ ನದಿಯ ದಡದ ಬಳಿ ಫೋಟೋ ತೆಗೆದುಕೊಳ್ಳುವಾಗ ಮೊದಲು ವಿಜಯಲಕ್ಷ್ಮಿ ಆಯತಪ್ಪಿ ನದಿಗೆ ಬಿದ್ದಿದ್ದಾರೆ. ಅವರನ್ನು ರಕ್ಷಿಸುವ ಪ್ರಯತ್ನದಲ್ಲಿ ಒಬ್ಬರಿಗೊಬ್ಬರು ನದಿಗೆ ಬಿದ್ದಿದ್ದಾರೆ. ರವಿ ಕೂಡ ನದಿಗೆ ಜಿಗಿದು ಕುಟುಂಬದವರನ್ನ ರಕ್ಷಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ. ಆದರೆ ಯಾರೊಬ್ಬರನ್ನು ನದಿಯಿಂದ ಜೀವಂತವಾಗಿ ಹೊರಗೆ ಕರೆತರಲು ಸಾಧ್ಯವಾಗಲಿಲ್ಲ. ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ನದಿಯಲ್ಲಿ ಶೋಧ ಕಾರ್ಯ ನಡೆಸಿ ಶವಗಳನ್ನು ಹೊರತೆಗೆದಿದ್ದಾರೆ. ನೋಡಿ, ಅಮೆರಿಕ ಹಾಗೂ ಚೀನಾ ರಷ್ಯಾಗಿಂತ ಭಾರತದ ಮೇಲೆ ವಿಶ್ವಾಸ. ಆಸ್ಟ್ರೇಲಿಯಾದಲ್ಲಿ ಚಿಂತಕರ ಚಾವಡಿ ಲೋನಿ ಇನ್ಸ್ಟಿಟ್ಯೂಟ್ ನಡೆಸಿದ ಸಮೀಕ್ಷೆಯಲ್ಲಿ ಅಮೆರಿಕ, ರಷ್ಯಾ, ಚೀನಾ ಹಾಗೂ ಅಧ್ಯಕ್ಷರಿಗಿಂತ ಪ್ರಧಾನಿ ಮೋದಿ ನೇತೃತ್ವದ ಭಾರತದ ಮೇಲೆ ಆಸ್ಟ್ರೇಲಿಯನ್ನರು ನಂಬಿಕೆ ವ್ಯಕ್ತಪಡಿಸಿದ್ದಾರೆ. ಜೂನ್ 23ರಂದು ಬಿಡುಗಡೆ ಮಾಡಲಾದ ಸಮೀಕ್ಷೆ ಅಂಕಿಅಂಶಗಳ ಪ್ರಕಾರ 50% ಆಸ್ಟ್ರೇಲಿಯನ್ನರು ಭಾರತವನ್ನ ನಂಬಿಕಸ್ಥ ದೇಶ ಎಂದು ಕರೆದಿದ್ದಾರೆ. ಇಲ್ಲಿ ಪ್ರಧಾನಿಯಾಗಿ ಮೋದಿ 12 ವರ್ಷ ಕಳೆದಿದ್ದರೂ ಜನಪ್ರಿಯತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಮಾರ್ನಿಂಗ್ ಕನ್ಸಲ್ಟ್ ಗ್ಲೋಬಲ್ ಲೀಡರ್ ಅಪ್ರೂವಲ್ ಟ್ಯಾಕರ್ ಸಮೀಕ್ಷೆಯಲ್ಲಿ 75% ಅಪ್ರೂವಲ್ ರೇಟಿಂಗ್ ಅನ್ನು ಪಡೆದಿದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿ ಸಮಾಚಾರ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಒಳ್ಳೆ ವಿಚಾರಗಳನ್ನ ದಯವಿಟ್ಟು ಪ್ರತಿ ದಿವಸ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.